ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 23ನೇ ವಚನ. ಯೇಸು ಸ್ವಾಮಿ ಎಲ್ಲರನ್ನು ನೋಡಿ ಹೇಳಿದ್ದೇನೆಂದರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನೇ ತಾನು ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತು ನನ್ನನ್ನು ಹಿಂಬಾಲಿಸಲಿ ಎಂದು. ಕ್ರಿಸ್ತರಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಎಲ್ಲರನ್ನು ಕ್ಷಮಿಸುವವರು, ಪ್ರೀತಿ ಸ್ವರೂಪರು, ನ್ಯಾಯವಂತರು, ನೀತಿವಂತರು, ಪ್ರಾಮಾಣಿಕರು, ಸತ್ಯವಂತರು, ಪರಿಶುದ್ಧರು. ನಾವಾದರೂ ಅವರ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ನಮ್ಮ ಸ್ವಭಾವಗಳು. ಅವರನ್ನು ನಾವು ಹಿಂಬಾಲಿಸಬೇಕಾದರೆ ನಮ್ಮಲ್ಲಿರುವ ಈ ಎಲ್ಲ ಗುಣಗಳನ್ನು ನಾವು ಬಿಡಬೇಕಾಗುತ್ತದೆ. ಅಂದರೆ ನಾನು ಎಂಬುದನ್ನು ನಾನು ತ್ಯಜಿಸಬೇಕಾಗುತ್ತದೆ. ನಾನು ಎಂದು ಸಂಪಾದನೆ ಮಾಡಿಕೊಂಡಿರುವಂತಹ ಕೆಲವು ಗುಣ ಸ್ವಭಾವಗಳು, ನನ್ನ ಸುಖ ಸಂತೋಷ, ನನ್ನ ಸ್ವಾರ್ಥ ಜೀವನ, ನನ್ನ ಅಹಂಕಾರ ಇರ್ಬೋದು, ನನ್ನ ಪ್ರತಿಭೆಗಳು, ಇನ್ನು ಕೆಲವು ಸ್ವಭಾವಗಳು ನನ್ನಲ್ಲಿ ಇದೆ. ಅವೆಲ್ಲವನ್ನು ನಾನು ಬಿಟ್ಟು ಬಿಡಬೇಕಾಗುತ್ತದೆ. ಯೇಸು ಸ್ವಾಮಿಯನ್ನು 3 ಮೊಳೆಗಳಿಂದ ಶಿಲುಬೆಗೆ ಜಡಿದರು. ನಾನು ನನ್ನ ಈ ಎಲ್ಲ ಸ್ವಭಾವಗಳನ್ನು ಶಿಲುಬೆಗೆ ಜಡಿಯಬೇಕಾಗುತ್ತದೆ. ಆಗ ಮಾತ್ರ ನಾನು ಯೇಸುವನ್ನು ಹಿಂಬಾಲಿಸಲು ಮನಸ್ಸು ಮಾಡಬಹುದು. ಪ್ರಿಯರೇ, ಹೀಗೆ ನಾವು ಮನಸ್ಸು ಮಾಡಿದಾಗ ಲೋಕದ ಮೇಲೆ ನಮಗೆ ಸ್ವಲ್ಪನೇ ದ್ವೇಷ ಉಂಟಾಗುತ್ತದೆ. ಲೋಕವನ್ನು ನಾವು ಪ್ರೀತಿಸೋದಿಲ್ಲ, ಯೇಸು ಸ್ವಾಮಿಯನ್ನು ಪ್ರೀತಿಸುತ್ತೇವೆ. ಯೇಸುವನ್ನು ಪ್ರೀತಿಸುವಾಗ ಲೋಕದ ಜನರು ನಮ್ಮನ್ನು ದ್ವೇಷಿಸಲು ಪ್ರಾರಂಭಿಸುತ್ತಾರೆ. ಆಗ ಬರುವ ನಿಂದೆ, ಅವಮಾನಗಳು ನಮಗೆ ಹೆಚ್ಚು ದುಃಖವನ್ನು ಕೊಡುತ್ತದೆ. ಅಪಹಾಸ್ಯಗಳು, ಅವರ ತಾತ್ಸಾರದ ಮಾತುಗಳು, ಇವೆಲ್ಲವೂ ನಮಗೆ ದುಃಖ ತರುತ್ತದೆ. ಇಂತಹ ಎಲ್ಲ ಶಿಲುಬೆಗಳನ್ನು ನಾವು ಹೊತ್ತು ನಡೆಯುವಾಗ, ನಾವು ಯೇಸುವನ್ನು ಹಿಂಬಾಲಿಸುವಾಗ ಅವರೇ ನಮಗೆ ಸಾಂತ್ವನವನ್ನು ನೀಡುತ್ತಾರೆ, ಸಮಾಧಾನವನ್ನು ಕೊಡುತ್ತಾರೆ. ಅವರನ್ನು ಬಿಟ್ಟು ಹೋಗಬಾರದು. ಶಿಲುಬೆಯನ್ನು ಹೊತ್ತು ಅವರನ್ನೇ ಹಿಂಬಾಲಿಸಬೇಕು, ಅವರಲ್ಲೇ ನಾವು ಬಾಳಬೇಕು. ಸಂತ ಪೌಲರು ಹೇಳುವಂತೆ, ಕ್ರಿಸ್ತ ಯೇಸುವನ್ನು ಪ್ರೀತಿಸುವವರಿಗೆ ಸಕಲವು ಹಿತಕರವಾಗಿ ಪರಿಣಮಿಸುವುದು. ನಾವು ಒಳ್ಳೆಯದನ್ನು ಮಾಡಿ ಹೀಗೆ ಅಪನಿಂದನೆಗಳನ್ನು ಪಡೆದಾಗ ದೇವರು ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುತ್ತಾರೆ. ನಾವು ಲೋಕಕ್ಕೆ ವಿರುದ್ಧವಾಗಿ ನಡೆದು ಯೇಸುವನ್ನು ಪ್ರೀತಿಸುತ್ತಾ ಶಿಲುಬೆಗೆ ನಮ್ಮನ್ನೇ ನಾವು ಜಡಿದುಕೊಂಡು ಅವರೊಡನೆ ನಾವು ಪುನರುತ್ಥಾನರಾಗುತ್ತೇವೆ, ಅವರ ಮಹಿಮೆಯಲ್ಲಿ ಭಾಗಿಗಳಾಗುತ್ತೇವೆ. ಹೀಗೆ ನಮ್ಮನ್ನೇ ಪ್ರೀತಿಸಿದ ಯೇಸು ಕ್ರಿಸ್ತರ ಮುಖಾಂತರ ಇವೆಲ್ಲವುಗಳಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಪ್ರಿಯರೇ, ಬನ್ನಿ ಈಗ ನಾವು ಈ ತಪಸ್ಸು ಕಾಲದಲ್ಲಿ ಯೇಸುವನ್ನು ಸಂಪೂರ್ಣವಾಗಿ ಪ್ರೀತಿಸಿ ಅವರನ್ನು ಹಿಂಬಾಲಿಸಲು ಈ ಚಿಕ್ಕ ಚಿಕ್ಕ ಶಿಲುಬೆಗಳನ್ನು ಸಹನೆಯಿಂದ ತಾಳ್ಮೆಯಿಂದ ಹೊತ್ತು ಸಾಗೋಣವೇ. ಆಮೇನ್.